ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSJ ಕಾಲೋನಿ, ಕೂಕಟ್ಪಲ್ಲಿ. ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSJ ಕಾಲೋನಿ, ಕೂಕಟ್ಪಲ್ಲಿ, ಹೈದ್ರಾಬಾದ್. ಗಂಡಸರಲ್ಲಿ ನೋಡಿಕೊಂಡ್ರೆ ಈ ಫೈಮೋಸಿಸ್ ಪ್ರಾಬ್ಲಮ್ ಅನ್ನೋದು ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಪೆನೈಲ್ ಫೋರ್ಸ್ಕಿನ್, ಪ್ರೆಪ್ಯೂಸಲ್ ಸ್ಕಿನ್ ಮೇಲೆ ಬರೋ ಇಶ್ಯೂಸ್ ಮ್ಯಾಕ್ಸಿಮಮ್ 90%, 85 to 90% ನೋಡಿಕೊಂಡ್ರೆ ಡಯಾಬಿಟಿಸ್, ಶುಗರ್ನಿಂದಲೇ ಬರುತ್ತೆ. ಡಯಾಬಿಟಿಸ್, ಈ ಶುಗರ್ನಿಂದ ಇದಕ್ಕೂ ಮುಂಚೆ ಕಣ್ಣು ತೋರಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ಯಾಕಂದರೆ ಕಣ್ಣಿಗೆ ಮೇಯ್ನ್ ಎಫೆಕ್ಟ್ ಬರುತ್ತೆ, ಒಂದೊಂದು ಸಾರಿ ದೃಷ್ಟಿ ಹೋಗುವ ಅವಕಾಶ ಇರುತ್ತೆ ಆ್ಯಂಡ್ ಸ್ಟೇಜಿಂಗ್ ಕೂಡ ನೋಡಬೇಕಾಗುತ್ತೆ. ನಾನು ಓದುವ ದಿನಗಳಲ್ಲಿ ನೋಡಿಕೊಂಡ್ರೆ ಡಯಾಬಿಟಿಸ್ ಬಂದವ್ರನ್ನ ಫಸ್ಟು ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ಎಂದು ರೆಫರ್ ಮಾಡ್ತಿದ್ವಿ. ಬಟ್ ಈಗ ಸಂಪೂರ್ಣ ಬದಲಾಗಿದೆ. ಈಗ ಎಲ್ಲದಕ್ಕಿಂತ ಮೊದಲು ಯಾವುದರ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಗಂಡಸರಲ್ಲಿ ನೋಡಿಕೊಂಡ್ರೆ ಪಿನೈಲ್ ಫೋರ್ಸ್ಕಿನ್ ಮೇಲೆ ಈ ಡಯಾಬಿಟಿಸ್ನ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಏನು ಆ್ಯಕ್ಚುಲಿ ಈ ಡಯಾಬಿಟಿಸ್ ಇಶ್ಯೂಸ್ ಪೆನೈಲ್ ಫೋರ್ಸ್ಕಿನ್ ಮೇಲೆ ಯಾಕೆ ಇಷ್ಟೊಂದು ವಿಪರೀತವಾದ ಪರಿಣಾಮ ತೋರಿಸ್ತಿದೆ ಅಂತ ನೋಡೋದಾದರೆ, ಈ ಪೆನಿಸ್ ಏನಿದೆಯೋ, ಈ ಪೆನಿಸ್ ಮುಂದೆ ಇರುವ ಚರ್ಮ ಏನಿದೆಯೋ, ಈ ಚರ್ಮ ಈ ರೀತಿಯಾಗಿ ಅಟ್ಯಾಚ್ ಆಗಿರುತ್ತೆ. ಫ್ರಂಟ್ ಚರ್ಮವೇನೋ ಈ ರೀತಿ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ನಮಗೆ ಸ್ಟ್ರೈಟ್ ಆಗಿರುತ್ತೆ. ಈ ಚಿಕ್ಕ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್. ಸೊ ಯಾವಾಗ ಶುಗರ್ ಬಂದಿರೋರು ಮೂತ್ರ ಮಾಡಿದಾಗ ಇದರೊಳಗಿರೋ ಶುಗರ್ಸ್ ಎಲ್ಲ ಏನಿದೆಯೋ, ಮೂತ್ರ ಮಾಡಿದಾಗ ಶುಗರ್ಸ್ ರಿಲೀಸ್ ಆಗೋದ್ರಿಂದ ಈ ಶುಗರ್ಸ್ ಏನಿದೆಯೋ ಅವೆಲ್ಲ ಇದಕ್ಕೆ ಅಟ್ಯಾಚ್ ಆಗೋಗಿ ಅಂಟುಕೊಳ್ಳೋದ್ರಿಂದ ಇಲ್ಲಿ ಒಂದು ರೀತಿಯ ಇನ್ಫ್ಲಮೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬೆಲನೈಟಿಸ್ ಆಗಲಿ, ಬೆಲನೋಪಾಸ್ಥೈಟಿಸ್ ಆಗಲಿ, ಇವೆಲ್ಲವೂ ಒಂದು ರೀತಿಯ ಇನ್ಫ್ಲಮೇಷನ್ಸ್, ಇವು ಇನ್ಫೆಕ್ಷನ್ಸ್ ಅಲ್ಲ. ಯಾಕಂದರೆ ಬಾಡಿನಲ್ಲಿರೋ ಶುಗರ್ಸ್ ಅದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಸ್ಲೋ ಆಗಿ ಅಲ್ಲಿರೋ ಚರ್ಮನ ಒಂದು ಎಲಾಸ್ಟಿಸಿಟಿ ಅನ್ನೋದು ಹೋಗ್ತಿರುತ್ತೆ. ಅಲ್ಲಿರೋ ಚರ್ಮವೆಲ್ಲ ಹಾಡಾಗೋಗಿ ಹೋಗೋದು, ಮುದುರ್ಕೊಂಡು ಆಗೋದು, ಮಂದವಾಗಿ ಬದಲಾಗೋದು, ಅಲ್ಲಿ ಮಂದವಾಗಿ ಆಗೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಸೊ ಇದೆಲ್ಲ 1-2 ದಿನದಲ್ಲಿ ಬರೋ ಪ್ರೊಸೀಜರ್ಸ್ ಅಲ್ಲ. ಹೀಗೆ ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಆಗೋ ಅಷ್ಟರೊಳಗೆ ಅಲ್ಲಿರುವ ಚರ್ಮ ಏನಿದೆಯೋ ಈ ಚರ್ಮ ಅನ್ನೋದು ಹಾಡಾಗೋದು, ಚರ್ಮ ಮಂದವಾಗಿ ತಯಾರಾಗೋಗುತ್ತೆ. ಹೀಗೆ ಈ ಮಂದವಾಗಿ ತಯಾರಾಗೋದ್ರಿಂದ ಇದಕ್ಕೂ ಮುಂಚೆ ಪೇಷಂಟ್ಸ್ ಚರ್ಮವನ್ನೋದು ಈಸಿಯಾಗಿ ಮೂವ್ ಆಗೋದು. ಯಾವಾಗ ಈ ಮಂದವಾಗಿ ತಯಾರಾದಷ್ಟು ಚರ್ಮವನ್ನೋದು ಫ್ರೀಯಾಗಿ ಮೂವ್ ಆಗದೆ ಸ್ವಲ್ಪ ಬಲವಂತವಾಗಿ ಎಳೆದ್ರು ಹಿಂದಕ್ಕೆ ಬರದೇ ಇರೋದು ಆಗ್ತಿರುತ್ತೆ. ಸೊ ಫಸ್ಟ್ ಸಿಂಪ್ಟಮ್ ನೋಡಿಕೊಂಡ್ರೆ ಪೇಷಂಟ್ ಕಂಪ್ಲೇಂಟ್ ಏನು ಮಾಡ್ತಾರಂದರೆ, ಚರ್ಮ ಇದಕ್ಕೂ ಮುಂಚೆ ಇಷ್ಟು ದಿನವರೆಗೂ ಫ್ರೀಯಾಗಿ ಮೂವ್ ಆಗೋದು, ಬಟ್ ರಾತ್ರಿ ಇಲ್ಲಾಂದರೆ 1 ಮಂತ್ನಿಂದ ಹಿಂದಕ್ಕೆ ಹೋಗ್ತಾ ಇಲ್ಲ. ಒಂದು ವೇಳೆ ಹಿಂದಕ್ಕೆ ಬಲವಂತವಾಗಿ ಮಾಡಿದ್ರು, ಈ ಚರ್ಮ ಬಲವಂತವಾಗಿ ಮಾಡಿದರೆ ಅಲ್ಲಲ್ಲಿ ಕ್ರ್ಯಾಕ್ಸ್ ಬರೋದು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಈ ಕ್ರ್ಯಾಕ್ಸ್ ಬರೋದು ಅನ್ನೋದು ಫಸ್ಟ್ ಸಿಂಪ್ಟಮ್ಸ್ ಅನ್ನೋ ಹಾಗೆ ಬೆಲನೈಟಿಸ್. ಸೊ ಇಲ್ಲಿ ಕ್ರ್ಯಾಕ್ಸ್ ಬರೋದ್ರಿಂದ ಕ್ರ್ಯಾಕ್ಸ್ನಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋದು, ಅಲ್ಲಿಂದ ವಿಪರೀತವಾದ ನೋವು, ಉರಿ, ಚರ್ಮನ ಮುಟ್ಟೋದಕ್ಕೂ ಸಹ ಕಷ್ಟ ಆಗೋದು, ಹಿಂದಕ್ಕೆ ಎಳೆಯೋದಕ್ಕೂ ಆಗದೆ ಇರೋ ಕಂಡೀಷನ್ನಲ್ಲಿ ಇರ್ತಾರೆ. ಹೀಗೆ ಹಿಂದಕ್ಕೆ ಎಳೆಯೋದಕ್ಕಾಗದೇ ಇರೋದ್ರಿಂದ ಕ್ಲೀನಿಂಗ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿದಿನ ಸ್ನಾನ ಮಾಡುವಾಗ ಆ ಭಾಗನ ಚರ್ಮನ ಹಿಂದಕ್ಕೆ ಎಳೆದು ಪ್ರಾಪರಾಗಿ ಕ್ಲೀನ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಅಲ್ಲಿ ನೀಟಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಆಗುತ್ತೆ. ಅದರಿಂದ ಸ್ಮೆಗ್ಮಾ ಏನಿದೆಯೋ, ಅಂದರೆ ಅಲ್ಲಿ ನಮ್ಮ ಚರ್ಮ ಹೇಗೆ ಬೆವರು ಬರುತ್ತೋ ಹಾಗೆ ಆ ಏರಿಯಲ್ಲಿ ಕೂಡ ಒಂದು ರೀತಿಯ ಬೆವರಿನ ರೀತಿಯಲ್ಲಿ ಬರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತ ಕರಿತೀವಿ. ಈ ಸ್ಮೆಗ್ಮಾನ ನಾವು ದಿನ ಕ್ಲೀನ್ ಮಾಡ್ಕೊಳ್ತಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲದೆ ನಾವು ಇದನ್ನು ಹಾಗೆ ಬಿಡೋದ್ರಿಂದ ಏನಾಗುತ್ತಂದರೆ, ಈ ಸ್ಮೆಗ್ಮಾ ಅನ್ನೋದು ಕ್ಲೀನ್ ಆಗದೆ ಅಲ್ಲೇ ಇದ್ದು ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರೋದು, ನವೆ ಆಗೋದು ಆ್ಯಂಡ್ ಜಿಗುಟು ರೀತಿಯ ಬೆಳ್ಳನೆ ಜಿಗುಟು ಪದಾರ್ಥ ಬರೋದನ್ನು ನಾವು ಆಗಾಗ ನೋಡ್ತಾ ಇರ್ತೀವಿ. ಸೊ ಯಾವಾಗ ಬೆಲನೈಟಿಸ್ ಬಂದಿದೆಯೋ, ಸ್ಕಿನ್ ಯಾವಾಗ ಹಿಂದೆ ಬರುತ್ತಿಲ್ವೋ, ಯಾವಾಗ ಹಿಂದಕ್ಕೆ ಬರುವಾಗ ವಿಪರೀತವಾದ ನೋವು ಬರ್ತಿದೆಯೋ, ಪೇಷಂಟ್ ಕ್ಲೀನಿಂಗ್ ಅನ್ನೋದು ಆಬ್ವಿಯಸ್ಲಿ ಮಾಡ್ಕೊಳ್ಳಲ್ಲ, ಮರ್ತು ಹೋಗ್ತಾರೆ. ಇವತ್ತು ಮಾಡದೇ ಇದ್ರೂ ಪರವಾಗಿಲ್ಲ, ನಾಳೆ ಮಾಡ್ಕೊಳ್ಳೋಣ, ಈಗ ನೋವು ಆಗ್ತಿದೆ, ಇಲ್ಲ ಯಾವುದಾದ್ರೂ ಆ್ಯಂಟಿಬಯೋಟಿಕ್ ಬಳಸೋಣ ಅಂತ ಇದನ್ನು ನೆಗ್ಲೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ತಯಾರಾದ ಸ್ಮೆಗ್ಮಾ ಏನಿದೆಯೋ ಸ್ಲೋ ಆಗಿ ಹೊರ ಬಂದು ಜಿಗುಟು ರೀತಿ ಬರೋದು, ಕೆಲವು ಸಾರಿ ಈ ಸ್ಮೆಗ್ಮಾ ಅಲ್ಲೇ ಇದ್ದು ಗಟ್ಟಿಯಾಗೋಗಿ ಹಾರ್ಡಾಗೋಗಿ ಈ ಚರ್ಮಕ್ಕೆ ಅಂಟಿಕೊಳ್ಳೋದು. ಈ ಚರ್ಮ ಕೆಳಗಿರೋ ಗ್ಲ್ಯಾನ್ಸ್, ಇದನ್ನೇ ನಾವು ಗ್ಲ್ಯಾನ್ಸ್ ಅಂತ ಹೇಳ್ತೀವಲ್ಲ, ಮುಂದೆ ಇರುವ ಭಾಗನ ಈ ಗ್ಲ್ಯಾನ್ಸ್ಗೆ ಅಂಟಿಕೊಳ್ಳೋದು ಆಗ್ತಿರುತ್ತೆ. ಸೊ ಈ ರೀತಿ ಯಾವಾಗ ಚರ್ಮ ಒಂದೇ ಇನ್ಫ್ಲಮೇಷನ್ ಆಗೋದಲ್ಲದೆ ಆಲ್ಮೋಸ್ಟ್ ಇದನ್ನು ಸಹ ಅಂಟಿಕೊಳ್ಳೋದ್ರಿಂದ ಸ್ಲೋ ಆಗಿ ಅದು ಕೂಡ ಹಾಳಾಗೋದಾಗ್ತಿರುತ್ತೆ. ಇದನ್ನೇ ನಾವು ಬೆಲನೋಪಾಸ್ಥೈಟಿಸ್ ಅಂತೀವಿ. ಓನ್ಲಿ ಚರ್ಮವೇ ಇನ್ವಾಲ್ವ್ ಆದರೆ ಅದನ್ನು ಬೆಲನೈಟಿಸ್ ಅಂತ, ಒಂದು ವೇಳೆ ಅಂಗದ ಮುಂದೆ ಇರುವ ಭಾಗನ ಗ್ಲ್ಯಾನ್ಸ್ ಕೂಡ ಇನ್ಫ್ಲಮೇಷನಿಂದ ಎಫೆಕ್ಟ್ ಆದರೆ ಅದನ್ನು ಬೆಲನೋಪಾಸ್ಥೈಟಿಸ್ ಅಂತ ಕರಿತೀವಿ. ಸೊ ಶುಗರ್ ಪೇಷಂಟ್ಸ್ನಲ್ಲಿ ನೋಡಿಕೊಂಡ್ರೆ ಈ ಬೆಲನೈಟಿಸ್ ಆಗಲಿ, ಬೆಲನೋಪಾಸ್ಥೈಟಿಸ್ ಆಗಲಿ ತುಂಬ ಕಾಮನ್ ಆಗಿ ಬರೋ ಪ್ರಾಬ್ಲಮ್ ಇದು. ಇದರಿಂದ ನಾವು ಶುಗರ್ನ ಕಂಟ್ರೋಲ್ನ ಹಿಡ್ಕೊಳ್ಳೋದಾಗಲಿ, ಇಲ್ಲಾಂದರೆ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದನ್ನು ತಡೆಗಟ್ಬೋದು.
ಇನ್ ಕೇಸ್ ಒಂದು ವೇಳೆ ಬೆಲನೋಪಾಸಿಟಿಸ್ ಆಗಲಿ ಬೆಲನಿಟಿಸ್ ಆಗಲಿ ಆಲ್ರೆಡಿ ಬಂದಿದೆ, ಎಸ್ಟಾಬ್ಲಿಷ್ ಆಗಿದೆ ಡಿಸೀಸ್ ಅಂದರೆ ಅದಕ್ಕೆ ಒಂದೇ ಒಂದು ರೀತಿಯ ರೆಕಮೆಂಡೆಡ್ ಶಸ್ತ್ರಚಿಕಿತ್ಸೆ ಅವೈಲಬಲ್ ಇದೆ. ಏನಂದರೆ ಅದೇ ನಮ್ಮ ಸರ್ಕಮ್ಸಿಷನ್. ಇದನ್ನೇ ನಾವು ಕಥನ ಅಂತ ಕರಿತೀವಿ. ಸೊ ಈ ಕಥನ ಆಗಲಿ ಸರ್ಕಮ್ಸಿಷನ್ ಆಗಲಿ ಇವೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಓಪನ್ ಟೆಕ್ನಿಕ್. ಇದಕ್ಕೂ ಮುಂಚೆ ಹೇಳಿದ ಪ್ರಕಾರ ನೋಡಿದ್ರೆ ಕಟ್ ಮಾಡಿ ಹೊಲಿಗೆ ಹಾಕೋದು, ಲೇಸರ್ ಮೂಲಕ ಕಟ್ ಮಾಡಿ ಹೊಲಿಗೆ ಹಾಕೋದಾಗಿತ್ತು. ಬಟ್ ನಮ್ಮ ಸರ್ಕಮ್ಸಿಷನ್ ಸೆಂಟರ್ನಲ್ಲಿ ಏನಿದೆಯೋ, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಆಗಲಿ ಇಲ್ಲಾಂದರೆ ಸರ್ಕಮ್ ಕ್ಯೂರ್ ಸೆಂಟರ್ನಲ್ಲಾಗಲಿ ನೋಡಿಕೊಂಡ್ರೆ ಇಲ್ಲಿ ನಮಗೆ ಮಾತ್ರವೇ ಅವೈಲಬಲ್ ಇರೋ ಸ್ಟೇಪ್ಲರ್ ಹೆಸರೇ KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ನಿಂದ ಏನಂದರೆ ಅಡ್ವಾಂಟೇಜ್ ಅಂದರೆ ಅದರಲ್ಲಿರೋ ಪಿನ್ಸ್ ಆಗ್ಬೋದು, ಅದರಲ್ಲಿರೋ ಸಿಲಿಕಾನ್ ರಿಂಗ್ ಆಗ್ಬೋದು, ಆ ಟೆಕ್ನಿಕ್ ಆಗ್ಬೋದು, ಇಲ್ಲಾಂದರೆ ಆ ಮೆಷಿನ್ ಏನಿದೆಯೋ ಅದನ್ನೇ ಸ್ಟೇಪ್ಲರ್ ಡಿವೈಸ್ ಅಂತೀವಿ. ಅದು ಕಂಪ್ಲೀಟ್ ಯೂಸ್ ಅಂತ್ರು, ಅಂದರೆ ಒಬ್ಬ ಪೇಷಂಟ್ಗೆ ಬಳಸಿ ಬಿಸಾಕ್ಬಿಡ್ತೀವಿ. ಪ್ಲಸ್ ಇನ್ನೊಂದೇನೆಂದರೆ ಅಡ್ವಾಂಟೇಜ್, ಹೊಲಿಗೆ ಸಹ ತೆಗೆಯೋ ಅವಶ್ಯಕತೆ ಇರಲ್ಲ. ಯಾವಾಗ ಪಿನ್ಸ್ ಬಿದ್ದಿದೆಯೋ ಆ ಪಿನ್ಸ್ ಡೈರೆಕ್ಟ್ ಸ್ಕಿನ್ ಮೇಲೆ ಅಲ್ಲದೆ ಸ್ಕಿನ್ಗೆ ಪಿನ್ಸ್ಗೆ ಮಧ್ಯೆ ಸಿಲಿಕಾನ್ ರಿಂಗ್ ಅನ್ನೋದಿರುತ್ತೆ. ಅದು ತುಂಬ ಸಣ್ಣದಾದ ರಿಂಗ್, ಅದು ಸೇಮ್ ಸ್ಕಿನ್ ರೀತಿಯಾಗಿರುತ್ತೆ. ಆ ಸಿಲಿಕಾನ್ ರಿಂಗ್ ಏನಿದೆಯೋ ಪೇಟೆಂಟ್ ರೈಟ್ ಓನ್ಲಿ KSR ಸ್ಟೇಪ್ಲರ್ ಮೇಲೆ ಮಾತ್ರ ಇದೆ, ಬೇರೆ ಯಾವ ಸೆಂಟರ್ನಲ್ಲಾಗಲಿ ಯಾವ ಡಿವೈಸ್ನಲ್ಲಾಗಲಿ ಇರೋದಿಲ್ಲ. ಸೊ ಈ ಪಿನ್ಸ್ ಏನಿದೆಯೋ ಆ ಸಿಲಿಕಾನ್ ರಿಂಗ್ ಮೇಲೆ ಬಿದ್ದಿರೋದ್ರಿಂದ ಸಿಲಿಕಾನ್ ರಿಂಗ್ ಬಿದ್ದು ಹೋಗಿದೆ ಅಂದರೆ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಬೇರೆ ಸ್ಟೇಪ್ಲರ್ನಲ್ಲಿ ನೋಡಿಕೊಂಡ್ರೆ ಪಿನ್ಸ್ನ ತೆಗೆಯೋದಕ್ಕೆ ಮತ್ತೆ 10-15 ದಿನ ನಂತರ ಸೆಂಟರ್ಗೆ ಹೋಗಿ ಮತ್ತೆ ಪಿನ್ಸ್ ತೆಗಿಬೇಕಾಗುತ್ತೆ. ಬಟ್ ಇದರಲ್ಲಿ ಪಿನ್ಸ್ ಅನ್ನೋದು ಡೈರೆಕ್ಟ್ ಸ್ಕಿನ್ ಮೇಲೆ ಬೀಳೋಲ್ಲ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲಿ ಇರೋದಿಲ್ಲ. ಒಂದು ವೇಳೆ ಸಿಲಿಕಾನ್ ರಿಂಗ್ಸ್ ಇಲ್ಲದೆ ಡೈರೆಕ್ಟ್ ಪಿನ್ಸ್ ಬಿದ್ದರೆ ಕಾಂಪ್ಲಿಕೇಶನ್ಸ್ ಬರುತ್ತೆ, ಮತ್ತೆ ಪಿನ್ಸ್ ಒಳಗೆ ಹೋಗುವ ಅವಕಾಶ ಇರುತ್ತೆ. ಅದು ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಂದರೆ ಸಿಲಿಕಾನ್ ರಿಂಗ್ ಇಲ್ಲದೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು 20-25 ಸಾವಿರ ಸರ್ಜರಿ ಮಾಡಿದ ನಂತರ ಸ್ಲೋ ಆಗಿ ಸಿಲಿಕಾನ್ ರಿಂಗ್ನ ಡೆವಲಪ್ ಮಾಡಿರೋದಾಗಿದೆ. ಆ ಸಿಲಿಕಾನ್ ರಿಂಗ್ ಯಾವ ರೀತಿ ಇದ್ದರೆ ಪೇಷಂಟ್ಗೆ ಯಾವ ರೀತಿ ನೋವಿರಲ್ಲ, ಯಾವುದೇ ರೀತಿ ಎಡಿಮಾ ಊತ ಇರೋದಿಲ್ಲ ಅಂತ ತಿಳಿದುಕೊಂಡ್ಮೇಲೆ ಈ ಸಿಲಿಕಾನ್ ರಿಂಗ್ನ ತಯಾರು ಮಾಡಿರೋದಾಗಿದೆ. ಪೇಟೆಂಟ್ ರೈಟ್ಸ್ ಕೂಡ ಸಿಲಿಕಾನ್ ರಿಂಗ್ ಮೇಲಾಗಲಿ ನಮ್ಮ KSR ಸ್ಟೇಪ್ಲರ್ ಮೇಲಾಗಲಿ ಇದೆ. ಸ್ಟೇಪ್ಲರ್ ಏನಿದೆಯೋ ಇದು ನ್ಯೂ ಲೇಟೆಸ್ಟ್ ಮೆಥಡ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲಬಲ್ ಆಗಿದೆ. ಇಲ್ಲಿ ಏನು ಮಾಡ್ತೀವಂದರೆ ಏನೆಲ್ಲ ಕುಯ್ಯೋದಾಗಲಿ ಹೊಲಿಯೋದಾಗಲಿ ಇದೆಯೋ ಅವೆಲ್ಲ ಅಲ್ಲದೆ ಇಲ್ಲಿವರೆಗೂ ಚರ್ಮನ ತೆಗೆಯೋದಾಗಿರುತ್ತೆ. ಸೊ ಅಂಗದ ಮೇಲಿರುವ ಸಂಪೂರ್ಣ ಚರ್ಮ ಅಲ್ಲದೆ ಸ್ವಲ್ಪ ಪಕ್ಕದಲ್ಲಿರುವ ಇಲ್ಲಿರುವ ಚರ್ಮನ ಮಾತ್ರವೇ ತೆಗೆಯೋದಾಗಿರುತ್ತೆ. ತೆಗೆದು ಹಾಕೋದ್ರಿಂದ ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಈ ಚರ್ಮ ಏನಿದೆಯೋ ಈ ಚರ್ಮ ಎಲಾಸ್ಟಿಕ್ ಆಗಿರೋದ್ರಿಂದ ಅದು ಇಲ್ಲಿಗೆ ಬಂದುಬಿಡುತ್ತೆ. ಸೊ ಇಲ್ಲಿ ನಮಗೆ ಪಿನ್ಸ್ ಅನ್ನೋದು ಬೀಳುತ್ತೆ. ಸೊ ಈ ಗ್ಯಾಪ್ ಏನಿದೆಯೋ ಈ ಗ್ಲ್ಯಾನ್ಸ್ನಿಂದ ಈ ಪಿನ್ಸ್ಗೆ ಮಧ್ಯೆ ಇರುವ ಗ್ಯಾಪ್ ಏನಿದೆಯೋ ಈ ಗ್ಯಾಪ್ ದೂರವಾಗಿ ಇರೋದ್ರಿಂದ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಪಿನ್ಸ್ ಇಲ್ಲಿ ಬೀಳೋದ್ರಿಂದ 10-12 ದಿನದಲ್ಲಿ ಪಿನ್ಸ್ ಅನ್ನೋದು ಬಿದ್ದು ಹೋಗುತ್ತೆ ಆ್ಯಂಡ್ ಆಟೋಮೆಟಿಕ್ ಆಗಿ ಹೀಲ್ ಆಗೋಗಿ ಕೂಡಲೇ ಪೇಷಂಟ್ ಕೂಡ ರಿಕವರಿ ಆಗೋಗಿ ಸ್ಟಾರ್ಟ್ ಆಗೋಗ್ತಾರೆ 8-10 ಡೇಸಲ್ಲೇ. ಆ್ಯಂಡ್ ಪೇಷಂಟ್ನ ಕೂಡ 30 ಮಿನಿಟ್ಸಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಯಥಾ ಪ್ರಕಾರ ಡ್ಯೂಟಿಗೆ ಸಹ ಹೋಗ್ಬೋದು. ಮತ್ತು ಕೂಡ ನೋಡಿಕೊಂಡ್ರೆ ತುಂಬ ಹಾಸ್ಪಿಟಲ್ನಲ್ಲಿ ತುಂಬ ಸೆಂಟರ್ಸ್ನಲ್ಲಿ ಸೊಂಟಕ್ಕೆ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಸೆಂಟರ್ನಲ್ಲಿ ಮಾತ್ರ ಮತ್ತು ಅನ್ನೋದು ಬೇಸ್ ಆಫ್ ದ ಪೆನಿಸ್ ಹತ್ರ ಮಾತ್ರವೇ 3-4 ಇಂಜೆಕ್ಷನ್ ಕೊಡೋದಾಗಿರುತ್ತೆ. ಆ 4 ಇಂಜೆಕ್ಷನ್ ಕೊಡೋದ್ರಿಂದ ಒಂದು 1 ಅವರ್ವರೆಗೆ ಪೇಷಂಟ್ಗೆ ಪೆನಿಸ್ ಮಾತ್ರವೇ ಮತ್ತು ಬಂದಿರೋದಾಗಿರುತ್ತೆ. ಬೇರೆದೆಲ್ಲ ನಾರ್ಮಲ್ ಇರುತ್ತೆ, ನೋವಾಗಲಿ ಯಾವುದೇ ರೀತಿಯ ಗೊತ್ತಾಗಲ್ಲ. ಸೊ ಪೇಷಂಟ್ನ ಅದಕ್ಕೆ 30 ನಿಮಿಷದಲ್ಲೇ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಸೊ ಪ್ರಾಪರಾಗಿ ಕ್ಲೀನಿಂಗ್ನ ಮಾಡಿಕೊಂಡ್ರೆ ಎವ್ರಿಡೇ ನಾವು ಯೂಸ್ ಮಾಡೋ ಸೋಪ್ನಿಂದ ಕ್ಲೀನ್ ಮಾಡಿಕೊಂಡ್ರೆ ಪೇಷಂಟ್ಗೆ 8-10 ಡೇಸ್ನಲ್ಲೇ ರಿಂಗ್ ಬಿದ್ದೋಗೋದು ಆಗುತ್ತೆ. ಆ್ಯಂಡ್ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ 100% ರಿಸಲ್ಟ್ ಅನ್ನೋದು ನಾವು ನೋಡ್ಬೋದು. ಸೊ ಈ ರೀತಿಯಾದ ಬೆಲನಿಟಿಸ್ ಆಗಲಿ ಡಯಾಬಿಟಿಸ್ನಿಂದ ಬರೋ ಕಾಂಪ್ಲಿಕೇಶನ್ಸ್ ನಿಮ್ಮಲ್ಲಿದ್ದರೆ ತಪ್ಪದೇ ನಾನು ಅವೈಲಬಲ್ ಆಗಿರ್ತೀನಿ. ನನ್ನ ಮೀಟ್ ಆದರೆ ನಮ್ಮ KSR ಮೂಲಕ ಸರ್ಜರಿ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.